ಲವ್ ಇತ್ತು, ಯಾವಾಗ ಮದುವೆ ಆದ್ರು, ನೀನೇ ಹೇಳ್ಬೇಕು ನಂಗೆ. ಅದೇ ಸರ್, ಅವರು ಕಾಲೇಜಿಂದ ಲವ್ ಮಾಡ್ತಿದ್ರು ಸರ್. ಸೊ ಮನ್ಯಾಗ ಒಂದಿಷ್ಟು ದಿನ ಹಂಗ ಗೊತ್ತಿಲ್ಲಂಗ ಮಾಡಿದ್ರ. ಆಮೇಲೆ ಮನ್ಯಾಗ ಹೋಗ್ತಿ, ಎರಡು ಫ್ಯಾಮಿಲಿ ಗೊತ್ತಾಯ್ತು ಸರ್. ನಮ್ಮ ಮಾವಾರ ಅದಾರಲ್ಲ, ಬೇಡ ನಾವು ಕೆಳಜಾತಿಯವ್ರ ಇದೀವಿ, ಹರಿಜನರ ಇದೀವಿ, ಅವರು ಸ್ವಲ್ಪ ಶ್ರೀಮಂತರ ಅದಾರ, ಬೇಡ ಅಂತೇಳಿ ಅವ್ರ ಮನೆಗೆ ನಮ್ಮ ಮಾವನ ಖುದ್ದಾಗಿ ಹೋಗಿ, ಬೇಡ ಸರ್, ಬೇಡ ರೀ, ಈ ತರ ಮಾಡಾಕ್ತಾರ ಹುಡುಗರು, ಬಿಡಿಸ್ಬಿಡೋಣ ಅಂತಂದ್ರೆ ನಮ್ಮ ಹಳ್ಯಾನು. ಅದಕ್ಕಾಗಿ ನಾವು ಹಾಸ್ಟೆಲ್ಗೆ ಇಟ್ಟಿವಿ ಸರ್, ಧಾರವಾಡನಾಗ ಹಾಸ್ಟೆಲ್ ಇದೆ. ಆದ್ರೆ ಹುಡುಗಿ ಬಿಡ್ಲಿಲ್ಲ ಸರ್. ಹುಡುಗಂದ IBMR ಕಾಲೇಜ್, ಆರ್ಟ್ಸ್ ಸರ್, ಬಿ ಎ ಹುಬ್ಳಿ. ಇದು ಹುಡುಗಿದ ಇದು ಓರೂರು ಕಾಲೇಜ್ ಕಡೆ, ಓರೂರು ಕಾಲೇಜ್. ಅವ್ರು ಹೆಂಗೋ ಪರಿಚಯ ಆದ್ರು, ಇನ್ಸ್ಟಾಯಿಂದ ಪರಿಚಯ ಆದ್ಮೇಲೆ ಹಂಗ ಲವ್ ಆಗೈತೆ. ಸೊ ಅವು ಮನ್ಯಾಗ ಗೊತ್ತಾದ್ಮೇಲೆ ನಮ್ಮ ಮಾವಾರ ಏನಂದ್ರೆ, ಬೇಡ ನಮ್ಗೆ ಅದು ಸರಿ ಹೊಂದಂಗಿಲ್ಲ, ಬೇಡ ಅಂತೇಳಿ ಅವ್ರ ಮನೆಗೆ ಹೋಗಿ, ನಮ್ಮ ಮಾವಾರ ಹೋಗಿ ಖುದ್ದಾಗಿ ನಾನು ಇದ್ದೆ. ಈಗ ಮದುವೆ ಆಗಿಂದ ಒಂದು 7-8 ತಿಂಗಳು ಹಿಂದ್ ಸರ್, ಅವರಾಗ್ಲೇ ಹೋಗಿ ಎಲ್ಲ ಹೇಳಿದ್ರ. ಆಮೇಲೆ ಆಯ್ತು ಅಂತೇಳಿ ಆ ಹುಡುಗಿ ಕಡೆಯಿಂದ ಬಿಡಿಸಿದಿಲ್ಲ. ಹೊಳ್ಳಿ ನಮ್ಮ ಮಳೆನೂ ನಾವು ದೂರ ಇಡೋಣ ಅಂತೇಳಿ ದೂರ ಇಟ್ಟಿವಿ ಸರ್. ಧಾರವಾಡಕ್ಕೆ ಇದು ಹಾಸ್ಟೆಲ್ನ ಇಟ್ಟಿವಿ ನಾವು, ಬೇಡ ಅಂತ. ಹುಡುಗಿ ಒಂದಿನ ಹೋಗಿ, ಇಲ್ಲ ನೀನ್ ನನ್ನ ಮದುವೆ ಆಗ್ತೇವೆ ಇಲ್ಲ ನಾನು ನಿನ್ನ ಹೆಸರು ಬರ್ದಿಟ್ಟು ಸಾಯ್ತೇನೆ, ಸೊ ನೀ ಏನ್ ಮಾಡ್ತಿ, ನಿನ್ನ ಇಷ್ಟ ಅಂತ. ಅವಾಗ ಕಾಲ್ ಮಾಡ್ದ, ಮನೆಯೆಲ್ಲ ಕಾಲ್ ಮಾಡ್ದ, ಬೇಡ ಏನ್ ಮಾಡಿದ್ರು ಬೇಡ, ನಾ ಹೇಳಮಟ ಕೇಳ ಅಂತ ನಮ್ಮ ಅವರೆಲ್ಲ ಬೈದಾರ. ಸುಮ್ಮನೆ ಮತ್ತು ಮನೆಯಿಂದ ನಾವು ಹುಡುಗಿ ಹೋಗಿ, ಇಲ್ಲ ನಾನು ಸಾಯತೇನೆ, ನೀ ಏನ್ ಯಾಕೆ ಮಾಡ್ಕೊಂತಂತ. ಸೊ ಅವಾಗ ಅವರು ಇಬ್ರು ಓಡಿ ಹೋದ್ರು, ಹೇಳಂಗಿಲ್ಲಂಗ ಮನೆಗೆ ಹೋದ್ರು. ಆಮೇಲೆ ನಾವು ಪೊಲೀಸ್ ಪ್ರೊಟೆಕ್ಷನ್ ಮತ್ತು ಅವ್ರ ಮನೆ ಎರಡು ಫ್ಯಾಮಿಲಿ ಹುಡುಕಾಡಿಸಿದ್ರು. ಆಮೇಲೆ ಸಿಕ್ಕ್ರು. ಅಷ್ಟಿಗೆ ಮೇ ತಿಂಗಳ ಅಥವಾ ಜೂನ್ ತಿಂಗಳ ಸಗ್ರ. ಆಮೇಲೆ ನಮ್ಮ ಹಳ್ಯಾರ ಇಬ್ರು ಹೊರಗೆ ಹೋದ್ರೆ ಪ್ಲಾನ್ ಮಾಡಿ ನಮ್ಮ ನಾಗಮ್ಮ ಮತ್ತೆ ಆ ಹುಡುಗಿ ಮತ್ತೆ ನಮ್ಮ ಸಣ್ಣ ಹುಡುಗಿ ಸರ್, 7 ವರ್ಷದ ಹುಡುಗಿ ಸರ್, ಆ ಹುಡುಗಿ ಸತ್ಯಕ್ಕೆ ಹೊಡೆದಾರ. ಅವ್ರು ಹೊಡೆದು ಹೆಂಗ್ ಬೇಕಂದ್ರೆ ತಲೆಯೊಳಗ ಇದು ಮಾಡ ಆ ಹುಡುಗಿ ಸತ್ಯಕ್ಕೆ ಕೊಂದೋಗಿದಾರ ಸರ್. ಲಾಸ್ಟಿಗೆ ನಾನು ಹೋಗತ್ತಂದ್ರೆ ಸ್ವಲ್ಪ ಜೀವ ಇತ್ತು. ಆಗಿಂದಾಗ ಸರ್ ಪೊಲೀಸರ ಸರ್ ಭಾಳ ಹೆಲ್ಪ್ ಮಾಡಿದ್ರು ನನಗೆ. ಆಗಿಂದ ಅವ್ರು ಪೊಲೀಸ್ ಇದ್ರಾಗ ಹಾಕೊಂಡ್ ಬಂದಿವಿ, ಮತ್ತೆ ಅದಾರ್ಯಾಗನ ಅಮಲೋಷನ್ ಹಾಕೊಂಡ್ ಬಂದಿವಿ. ಸೊ ಆದ್ರೂ ಉಳಿಲ್ಲ ನಮ್ಮ ತಂಗಿ, ಮನೆ ಡೆತ್ ಆಗಿದ್ದಾಳೆ.